ಎಪಿಎಂಸಿ ಕಚೇರಿಯ ಹಳೆಯ ಕಟ್ಟಡವನ್ನ ಒಡೆದು ಹೊಸ ಕಟ್ಟಡ ನಿರ್ಮಿಸೋದಕ್ಕೆ ಡೆಮಾಲಿಷನ್ ಕಾರ್ಯ ಮಾಡ್ತಾ ಇದ್ರು. ಹಳೆಯ ಕಟ್ಟಡದ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬದಲು ಇದೀಗ ಜಿಲ್ಲಾಡಳಿತ ಮತ್ತು ಪಾಲಿಕೆ ವತಿಯಿಂದ ನಗರದಲ್ಲಿ ಮಾಜಿ ಪ್ರಧಾನಿಗಳ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಅಲ್ಲಿನ ವ್ಯಾಪಾರಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಎಪಿಎಂಸಿ ಜಾಗದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಆಕ್ರೋಶ. ವ್ಯಾಪಾರ ಬಂದ್ ಮಾಡಿ ವರ್ತಕರಿಂದ ಪ್ರತಿಭಟನೆ. ಒಂದೆಡೆ ಮಾಜಿ ಪ್ರಧಾನಿ ನೆಹರು ಪ್ರತಿಮೆ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಕಾಮಗಾರಿ, ಮತ್ತೊಂದೆಡೆ ನೆಹರು ಪ್ರತಿಮೆ ನಿರ್ಮಾಣ ಕಾಮಗಾರಿ ವಿರೋಧಿಸಿ ನಡೆಯುತ್ತಿರುವ ಹೋರಾಟ. ಅಂದಾಗೆ ಇಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಕಲಬುರಗಿ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ. ಈ ವರ್ತಕರ ಆಕ್ರೋಶಕ್ಕೂ ಒಂದು ಕಾರಣವಿದೆ. ಕಲಬುರಗಿ ನಗರದ ಎಪಿಎಂಸಿಯಲ್ಲಿರುವ ಆಡಳಿತ ಕಟ್ಟಡ ಹಳೆಯದಾಗಿತ್ತು. ಹೀಗಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹಳೆ ಕಟ್ಟಡ ಕೆಡವಿದ್ರು. ಹಳೆಯ ಕಟ್ಟಡ ನೆಲಸಮದ ಬಳಿಕ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಅಲ್ಲಿದ್ದ ವ್ಯಾಪಾರಸ್ಥರು ಭಾವಿಸಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಹೊಸ ಕಟ್ಟಡದ ಬದಲು ಅಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಪ್ರತಿಮೆ ನಿರ್ಮಾಣವಾಗ್ತಿತ್ತಂತೆ. ಅದಕ್ಕಾಗಿ ಕಾಮಗಾರಿಯನ್ನು ಶುರು ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ವರ್ತಕರು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಪ್ರತಿಭಟಿಸಿದ್ರು. ಎಪಿಎಂಸಿ ಮಿನಿಸ್ಟ್ರು ಶಿವಾನಂದ ಪಾಟೀಲ್ ಅವರು ಕಲಬುರಗಿ ಎಪಿಎಂಸಿ ಆವರಣಕ್ಕೆ ಒಂದು ಭೇಟಿ ಕೊಟ್ಟಾಗ ನಾವೆಲ್ಲ ಅಸೋಸಿಯೇಷನ್ದವ್ರು ಆಗಿರ್ಬೋದು, ನಮ್ಮ ಸಂಘದ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಮನವಿ ಸಲ್ಲಿಸಿದ್ದೀವಿ. ಅವರಿಗೆ ಒಂದು ಸುಸಜ್ಜಿತವಾದಂಥ ಗಣಕೀಕೃತ ಟೆಂಡರ್ ಹಾಲ್ ಒಂದು ಸುಮಾರು, ಯಾಕಂದರೆ ನಮ್ಮಲ್ಲಿ ಆನ್ಲೈನ್ ಟೆಂಡರ್ ಆಗುತ್ತೆ ಎಲ್ಲ ಪದಾರ್ಥಗಳದ್ದು. ಟೆಂಡರ್ ಹಾಲ್ ಮತ್ತು ಮೇಲ್ಗಡೆ 2ನೇ ಫ್ಲೋರು ಮತ್ತು 3ನೇ ಫ್ಲೋರು ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡಿ, ಯಾಕಂದರೆ ಈ ಸ್ಥಳ ಮಾರುಕಟ್ಟೆ ಹೃದಯ ಭಾಗದಲ್ಲಿದೆ. ಇದರಿಂದ ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಮತ್ತು ಇದು ಆಲ್ರೆಡಿ ಹಳೆಯದ ಆಡಳಿತ ಕಚೇರಿ ಇರ್ತಕ್ಕಂಥ ಸ್ಥಳನೇ ಆಗಿರೋದ್ರಿಂದ ಇಲ್ಲೇ ನಿರ್ಮಾಣ ಮಾಡಿ ಅಂತ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ನೆಹರು ಪ್ರತಿಮೆಯನ್ನ ಬೇರೆ ಎಲ್ಲಾದರೂ ನಿರ್ಮಾಣ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಎಪಿಎಂಸಿ ಆಡಳಿತ ಕಟ್ಟಡದ ಜಾಗದಲ್ಲಿ ಅದನ್ನೇ ನಿರ್ಮಾಣ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಅಲ್ಲದೆ ಎಪಿಎಂಸಿಯಲ್ಲಿ 10 ಹಲವು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜಿಲ್ಲಾಡಳಿತ, ಪಾಲಿಕೆ ಅಧಿಕಾರಿಗಳು ಅದ್ಯಾವುದನ್ನು ಕೂಡ ತಲೆಕೆಡಿಸಿಕೊಳ್ಳೋದನ್ನ ಬಿಟ್ಟು ನೆಹರು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಹೊರಟಿರೋದು ಸರಿಯಲ್ಲ ಅಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇಡೀ ನಮ್ಮ ನೆಹರುಗಂಜಿನ ಎಲ್ಲ ವ್ಯಾಪಾರ ವಹಿವಾಟು ಬಂದಿಟ್ಟು ಕುಮಾರ್ ಸಂಘದವರು, ಅಮರ್ ಸಂಘದವರು, ಅಸೋಸಿಯೇಷನ್ದವರು, ಇಡೀ ಎಲ್ಲ ಜನರು ಕೂಡಿ ಇವತ್ತು ನಾವು ವ್ಯಾಪಾರ ವಹಿವಾಟು ಬಂದ್ ಮಾಡಿ ನಾವು ವಿರೋಧ ವ್ಯಕ್ತಪಡಿಸುತ್ತಾ ಇದ್ದೀವಿ. ಇಲ್ಲಿ ಹೃದಯ ಭಾಗದಲ್ಲಿದ್ದಂಥ ಆಫೀಸ್ ಕಚೇರಿಯಲ್ಲಿ ಜಾಗದಲ್ಲಿ ನೆಹರು ಅವರ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ತಿಳಿದಾಗ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಇಡೀ ಎಲ್ಲ ನೆಹರುಗಂಜಿನ ಎಲ್ಲರ ವಿರೋಧ ಇದೆ. ದಯಮಾಡಿ ನೀವು ಮತ್ತೆ ಬೇರೆ ಕಡೆ ಎಲ್ಲಾರ ಕೂಡಿಸ್ರಿ, ಆದರೆ ಆ ಜಾಗದಲ್ಲಿ ಕೂಡಿಸಬಾರ್ದು ಅಂತೇಳಿ ನಮ್ಮ ಮನವಿ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಕಲಬುರಗಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ಇದೊಂದೇ ಪ್ರತಿಮೆ ಅಲ್ಲ, ಪಾಲಿಕೆ ಹಳೆಯ ಕಚೇರಿ ಬಳಿ, ಇಂದಿರಾ ಗಾಂಧಿ ಹಾಗೂ ಕಲಬುರಗಿ ನಗರದ ರಿಂಗ್ ರಸ್ತೆಯ ಬಳಿ ರಾಜೀವ್ ಗಾಂಧಿ ಪ್ರತಿಮೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈ 3 ಜನರ ಪ್ರತಿಮೆಗಳ ನಿರ್ಮಾಣಕ್ಕೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಮುಂದೆ ಇದು ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಎಪಿಎಂಸಿ ಕಚೇರಿಯ ಹಳೆಯ ಕಟ್ಟಡವನ್ನ ಒಡೆದು ಹೊಸ ಕಟ್ಟಡ ನಿರ್ಮಿಸೋದಕ್ಕೆ ಡೆಮಾಲಿಷನ್ ಕಾರ್ಯ ಮಾಡ್ತಾ ಇದ್ರು. ಹಳೆಯ ಕಟ್ಟಡದ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬದಲು ಇದೀಗ ಜಿಲ್ಲಾಡಳಿತ ಮತ್ತು ಪಾಲಿಕೆ ವತಿಯಿಂದ ನಗರದಲ್ಲಿ ಮಾಜಿ ಪ್ರಧಾನಿಗಳ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಅಲ್ಲಿನ ವ್ಯಾಪಾರಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಎಪಿಎಂಸಿ ಜಾಗದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಆಕ್ರೋಶ. ವ್ಯಾಪಾರ ಬಂದ್ ಮಾಡಿ ವರ್ತಕರಿಂದ ಪ್ರತಿಭಟನೆ. ಒಂದೆಡೆ ಮಾಜಿ ಪ್ರಧಾನಿ ನೆಹರು ಪ್ರತಿಮೆ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಕಾಮಗಾರಿ, ಮತ್ತೊಂದೆಡೆ ನೆಹರು ಪ್ರತಿಮೆ ನಿರ್ಮಾಣ ಕಾಮಗಾರಿ ವಿರೋಧಿಸಿ ನಡೆಯುತ್ತಿರುವ ಹೋರಾಟ. ಅಂದಾಗೆ ಇಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಕಲಬುರಗಿ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ. ಈ ವರ್ತಕರ ಆಕ್ರೋಶಕ್ಕೂ ಒಂದು ಕಾರಣವಿದೆ. ಕಲಬುರಗಿ ನಗರದ ಎಪಿಎಂಸಿಯಲ್ಲಿರುವ ಆಡಳಿತ ಕಟ್ಟಡ ಹಳೆಯದಾಗಿತ್ತು. ಹೀಗಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹಳೆ ಕಟ್ಟಡ ಕೆಡವಿದ್ರು. ಹಳೆಯ ಕಟ್ಟಡ ನೆಲಸಮದ ಬಳಿಕ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಅಲ್ಲಿದ್ದ ವ್ಯಾಪಾರಸ್ಥರು ಭಾವಿಸಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ.
ಹೊಸ ಕಟ್ಟಡದ ಬದಲು ಅಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಪ್ರತಿಮೆ ನಿರ್ಮಾಣವಾಗ್ತಿತ್ತಂತೆ. ಅದಕ್ಕಾಗಿ ಕಾಮಗಾರಿಯನ್ನು ಶುರು ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ವರ್ತಕರು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಪ್ರತಿಭಟಿಸಿದ್ರು. APMC ಮಿನಿಸ್ಟ್ರು ಶಿವಾನಂದ ಪಾಟೀಲ್ ಅವರು ಕಲಬುರಗಿ APMC ಆವರಣಕ್ಕೆ ಒಂದು ಭೇಟಿ ಕೊಟ್ಟಾಗ ನಾವೆಲ್ಲ ಅಸೋಸಿಯೇಷನ್ದವ್ರು ಆಗಿರ್ಬೋದು, ನಮ್ಮ ಸಂಘದ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಮನವಿ ಸಲ್ಲಿಸಿದ್ದೀವಿ. ಅವರಿಗೆ ಒಂದು ಸುಸಜ್ಜಿತವಾದಂಥ ಗಣಕೀಕೃತ ಟೆಂಡರ್ ಹಾಲ್ ಒಂದು ಸುಮಾರು, ಯಾಕಂದರೆ ನಮ್ಮಲ್ಲಿ ಆನ್ಲೈನ್ ಟೆಂಡರ್ ಆಗುತ್ತೆ ಎಲ್ಲ ಪದಾರ್ಥಗಳದ್ದು. ಟೆಂಡರ್ ಹಾಲ್ ಮತ್ತು ಮೇಲ್ಗಡೆ 2ನೇ ಫ್ಲೋರು ಮತ್ತು 3ನೇ ಫ್ಲೋರು ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡಿ, ಯಾಕಂದರೆ ಈ ಸ್ಥಳ ಮಾರುಕಟ್ಟೆ ಹೃದಯ ಭಾಗದಲ್ಲಿದೆ. ಇದರಿಂದ ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಮತ್ತು ಇದು ಆಲ್ರೆಡಿ ಹಳೆಯದ ಆಡಳಿತ ಕಚೇರಿ ಇರ್ತಕ್ಕಂಥ ಸ್ಥಳನೇ ಆಗಿರೋದ್ರಿಂದ ಇಲ್ಲೇ ನಿರ್ಮಾಣ ಮಾಡಿ ಅಂತ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ನೆಹರು ಪ್ರತಿಮೆಯನ್ನ ಬೇರೆ ಎಲ್ಲಾದರೂ ನಿರ್ಮಾಣ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಆದರೆ APMC ಆಡಳಿತ ಕಟ್ಟಡದ ಜಾಗದಲ್ಲಿ ಅದನ್ನೇ ನಿರ್ಮಾಣ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಅಲ್ಲದೆ APMCಯಲ್ಲಿ 10 ಹಲವು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜಿಲ್ಲಾಡಳಿತ, ಪಾಲಿಕೆ ಅಧಿಕಾರಿಗಳು ಅದ್ಯಾವುದನ್ನು ಕೂಡ ತಲೆಕೆಡಿಸಿಕೊಳ್ಳೋದನ್ನ ಬಿಟ್ಟು ನೆಹರು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಹೊರಟಿರೋದು ಸರಿಯಲ್ಲ ಅಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇಡೀ ನಮ್ಮ ನೆಹರುಗಂಜಿನ ಎಲ್ಲ ವ್ಯಾಪಾರ ವಹಿವಾಟು ಬಂದಿಟ್ಟು ಕುಮಾರ್ ಸಂಘದವರು, ಅಮರ್ ಸಂಘದವರು, ಅಸೋಸಿಯೇಷನ್ದವರು, ಇಡೀ ಎಲ್ಲ ಜನರು ಕೂಡಿ ಇವತ್ತು ನಾವು ವ್ಯಾಪಾರ ವಹಿವಾಟು ಬಂದ್ ಮಾಡಿ ನಾವು ವಿರೋಧ ವ್ಯಕ್ತಪಡಿಸುತ್ತಾ ಇದ್ದೀವಿ. ಇಲ್ಲಿ ಹೃದಯ ಭಾಗದಲ್ಲಿದ್ದಂಥ ಆಫೀಸ್ ಕಚೇರಿಯಲ್ಲಿ ಜಾಗದಲ್ಲಿ ನೆಹರು ಅವರ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ತಿಳಿದಾಗ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಇಡೀ ಎಲ್ಲ ನೆಹರುಗಂಜಿನ ಎಲ್ಲರ ವಿರೋಧ ಇದೆ. ದಯಮಾಡಿ ನೀವು ಮತ್ತೆ ಬೇರೆ ಕಡೆ ಎಲ್ಲಾರ ಕೂಡಿಸ್ರಿ, ಆದರೆ ಆ ಜಾಗದಲ್ಲಿ ಕೂಡಿಸಬಾರ್ದು ಅಂತೇಳಿ ನಮ್ಮ ಮನವಿ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಕಲಬುರಗಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ಇದೊಂದೇ ಪ್ರತಿಮೆ ಅಲ್ಲ, ಪಾಲಿಕೆ ಹಳೆಯ ಕಚೇರಿ ಬಳಿ, ಇಂದಿರಾ ಗಾಂಧಿ ಹಾಗೂ ಕಲಬುರಗಿ ನಗರದ ರಿಂಗ್ ರಸ್ತೆಯ ಬಳಿ ರಾಜೀವ್ ಗಾಂಧಿ ಪ್ರತಿಮೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈ 3 ಜನರ ಪ್ರತಿಮೆಗಳ ನಿರ್ಮಾಣಕ್ಕೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಮುಂದೆ ಇದು ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. APMC ಕಚೇರಿಯ ಹಳೆಯ ಕಟ್ಟಡವನ್ನ ಒಡೆದು ಹೊಸ ಕಟ್ಟಡ ನಿರ್ಮಿಸೋದಕ್ಕೆ ಡೆಮಾಲಿಷನ್ ಕಾರ್ಯ ಮಾಡ್ತಾ ಇದ್ರು. ಹಳೆಯ ಕಟ್ಟಡದ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬದಲು ಇದೀಗ ಜಿಲ್ಲಾಡಳಿತ ಮತ್ತು ಪಾಲಿಕೆ ವತಿಯಿಂದ ನಗರದಲ್ಲಿ ಮಾಜಿ ಪ್ರಧಾನಿಗಳ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಅಲ್ಲಿನ ವ್ಯಾಪಾರಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. APMC ಜಾಗದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಆಕ್ರೋಶ. ವ್ಯಾಪಾರ ಬಂದ್ ಮಾಡಿ ವರ್ತಕರಿಂದ ಪ್ರತಿಭಟನೆ. ಒಂದೆಡೆ ಮಾಜಿ ಪ್ರಧಾನಿ ನೆಹರು ಪ್ರತಿಮೆ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಕಾಮಗಾರಿ, ಮತ್ತೊಂದೆಡೆ ನೆಹರು ಪ್ರತಿಮೆ ನಿರ್ಮಾಣ ಕಾಮಗಾರಿ ವಿರೋಧಿಸಿ ನಡೆಯುತ್ತಿರುವ ಹೋರಾಟ. ಅಂದಾಗೆ ಇಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಕಲಬುರಗಿ ನಗರದ APMC ಯಾರ್ಡ್ನಲ್ಲಿ. ಈ ವರ್ತಕರ ಆಕ್ರೋಶಕ್ಕೂ ಒಂದು ಕಾರಣವಿದೆ. ಕಲಬುರಗಿ ನಗರದ APMCಯಲ್ಲಿರುವ ಆಡಳಿತ ಕಟ್ಟಡ ಹಳೆಯದಾಗಿತ್ತು. ಹೀಗಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹಳೆ ಕಟ್ಟಡ ಕೆಡವಿದ್ರು. ಹಳೆಯ ಕಟ್ಟಡ ನೆಲಸಮದ ಬಳಿಕ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗುತ್ತೆ ಅಂತ ಅಲ್ಲಿದ್ದ ವ್ಯಾಪಾರಸ್ಥರು ಭಾವಿಸಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಹೊಸ ಕಟ್ಟಡದ ಬದಲು ಅಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಪ್ರತಿಮೆ ನಿರ್ಮಾಣವಾಗ್ತಿತ್ತಂತೆ. ಅದಕ್ಕಾಗಿ ಕಾಮಗಾರಿಯನ್ನು ಶುರು ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ವರ್ತಕರು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಪ್ರತಿಭಟಿಸಿದ್ರು. APMC ಮಿನಿಸ್ಟ್ರು ಶಿವಾನಂದ ಪಾಟೀಲ್ ಅವರು ಕಲಬುರಗಿ APMC ಆವರಣಕ್ಕೆ ಒಂದು ಭೇಟಿ ಕೊಟ್ಟಾಗ ನಾವೆಲ್ಲ ಅಸೋಸಿಯೇಷನ್ದವ್ರು ಆಗಿರ್ಬೋದು, ನಮ್ಮ ಸಂಘದ ಸದಸ್ಯರು ಮತ್ತು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಮನವಿ ಸಲ್ಲಿಸಿದ್ದೀವಿ. ಅವರಿಗೆ ಒಂದು ಸುಸಜ್ಜಿತವಾದಂಥ ಗಣಕೀಕೃತ ಟೆಂಡರ್ ಹಾಲ್ ಒಂದು ಸುಮಾರು, ಯಾಕಂದರೆ ನಮ್ಮಲ್ಲಿ ಆನ್ಲೈನ್ ಟೆಂಡರ್ ಆಗುತ್ತೆ ಎಲ್ಲ ಪದಾರ್ಥಗಳದ್ದು. ಟೆಂಡರ್ ಹಾಲ್ ಮತ್ತು ಮೇಲ್ಗಡೆ 2ನೇ ಫ್ಲೋರು ಮತ್ತು 3ನೇ ಫ್ಲೋರು ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡಿ, ಯಾಕಂದರೆ ಈ ಸ್ಥಳ ಮಾರುಕಟ್ಟೆ ಹೃದಯ ಭಾಗದಲ್ಲಿದೆ. ಇದರಿಂದ ರೈತರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲವಾಗುತ್ತೆ. ಮತ್ತು ಇದು ಆಲ್ರೆಡಿ ಹಳೆಯದ ಆಡಳಿತ ಕಚೇರಿ ಇರ್ತಕ್ಕಂಥ ಸ್ಥಳನೇ ಆಗಿರೋದ್ರಿಂದ ಇಲ್ಲೇ ನಿರ್ಮಾಣ ಮಾಡಿ ಅಂತ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ನೆಹರು ಪ್ರತಿಮೆಯನ್ನ ಬೇರೆ ಎಲ್ಲಾದರೂ ನಿರ್ಮಾಣ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಆದರೆ APMC ಆಡಳಿತ ಕಟ್ಟಡದ ಜಾಗದಲ್ಲಿ ಅದನ್ನೇ ನಿರ್ಮಾಣ ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಅಲ್ಲದೆ APMCಯಲ್ಲಿ 10 ಹಲವು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜಿಲ್ಲಾಡಳಿತ, ಪಾಲಿಕೆ ಅಧಿಕಾರಿಗಳು ಅದ್ಯಾವುದನ್ನು ಕೂಡ ತಲೆಕೆಡಿಸಿಕೊಳ್ಳೋದನ್ನ ಬಿಟ್ಟು
ನೆಹರು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಹೊರಟಿರೋದು ಸರಿಯಲ್ಲ ಅಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇಡೀ ನಮ್ಮ ನೆಹರುಗಂಜಿನ ಎಲ್ಲ ವ್ಯಾಪಾರ ವಹಿವಾಟು ಬಂದಿಟ್ಟು ಉಮಾ ಸಂಘದವರು, ಅಮಲ್ ಸಂಘದವರು, ಅಸೋಸಿಯೇಷನ್ದವರು, ಇಡೀ ಎಲ್ಲ ಜನರು ಕೂಡಿ ಇವತ್ತು ನಾವು ವ್ಯಾಪಾರ ವಹಿವಾಟು ಬಂದ್ ಮಾಡಿ ನಾವು ವಿರೋಧ ವ್ಯಕ್ತಪಡಿಸುತ್ತಾ ಇದ್ದೀವಿ. ಇಲ್ಲಿ ಹೃದಯ ಭಾಗದಲ್ಲಿದ್ದಂಥ ಆಫೀಸ್ ಕಚೇರಿಯಲ್ಲಿ ಜಾಗದಲ್ಲಿ ನೆಹರು ಅವರ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ತಿಳಿದಾಗ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಇಡೀ ಎಲ್ಲ ನೆಹರುಗಂಜಿನ ಎಲ್ಲರ ವಿರೋಧ ಇದೆ. ದಯಮಾಡಿ ನೀವು ಮತ್ತೆ ಬೇರೆ ಕಡೆ ಎಲ್ಲಾರ ಕೂಡಿಸ್ರಿ, ಆದರೆ ಆ ಜಾಗದಲ್ಲಿ ಕೂಡಿಸಬಾರ್ದು ಅಂತೇಳಿ ನಮ್ಮ ಮನವಿ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಕಲಬುರಗಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ಇದೊಂದೇ ಪ್ರತಿಮೆ ಅಲ್ಲ, ಪಾಲಿಕೆ ಹಳೆಯ ಕಚೇರಿ ಬಳಿ, ಇಂದಿರಾ ಗಾಂಧಿ ಹಾಗೂ ಕಲಬುರಗಿ ನಗರದ ರಿಂಗ್ ರಸ್ತೆಯ ಬಳಿ ರಾಜೀವ್ ಗಾಂಧಿ ಪ್ರತಿಮೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈ 3 ಜನರ ಪ್ರತಿಮೆಗಳ ನಿರ್ಮಾಣಕ್ಕೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಮುಂದೆ ಇದು ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.